ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇದೀಗ ನಮ್ಮ ಜೊತೆಗೆ ನಿವೃತ್ತ ACP ಆದಂಥ ಚಲಪತಿ ಅವರು ಕೂಡ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಈಗ ನಾನು ನಿಮ್ಮ ಒಪಿನಿಯನ್ ತಗೊಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ದರ್ಶನ್ ಅವ್ರ ಕೇಸ್ ನೀವು ನೋಡ್ತಾ ಇದ್ದೀರಿ, ಇವತ್ತಾಗಿರುವಂಥ ಬೆಳವಣಿಗೆ ಏನಿದೆ ಇದು ಪೊಲೀಸರಿಗೆ ಒಂದು ದೊಡ್ಡ ಬ್ರೇಕ್ ಥ್ರೂ ಸಿಕ್ದಂಗೆ ಆಗಿದೆ ಅಂತ ಅನ್ಬೋದಾ ಹೇಗೆ? ಇಲ್ಲ, ಈ ಮಾಫಿ ಸಾಕ್ಷಿ ಅನ್ನೋದು ಏನು ಅಂದರೆ, ಇದು ಒಂದು ಬಲವಾದ ಸಾಕ್ಷಿ ಆಗುತ್ತೆ ಕೋರ್ಟ್ನಲ್ಲಿ, ಒಂದು ಬಲವಾದ ಸಾಕ್ಷಿ ಆಗುತ್ತೆ. ಈ ಮಾಫಿ ಸಾಕ್ಷಿ ಇದಕ್ಕೆ ಒಂದು ಸ್ಪೆಷಲ್ ಪ್ರೊಸೀಜರ್ ಇದೆ. ಈ ಮಾಫಿ ಸಾಕ್ಷಿ ಮಾಡಿಸ್ಬೇಕಾದ್ರೆ ಒಂದು ಸ್ಪೆಷಲ್ ಪ್ರೊಸೀಜರ್ ಇದೆ. ಸೊ ಆ ಪ್ರೊಸೀಜರ್ ಫಾಲೋ ಇವತ್ತು ಬರೀ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಯಾರು ಬಹುಶಃ ನೆನ್ನೆ ಕೊಟ್ಟಿರಬೇಕು ಅನಿಸುತ್ತೆ, ನಾವು ಮಾಫಿ ಸಾಕ್ಷಿ ಆಗಲಿಕ್ಕೆ ನನಗೆ ಅನುಮತಿ ಕೊಡಿ ಅಂತ. ಅದು ಸೆಷನ್ ಜಡ್ಜ್ ಮಾಡಲಿಕ್ಕೆ ಅಧಿಕಾರ ಇಲ್ಲ, ಅವ್ರು ಮಾಡೋದಿಲ್ಲ. ಅವರು ಏನಿದ್ರು CMM ಕೋರ್ಟ್ಗೆ ಕಳಿಸ್ಕೊಡ್ಬೇಕು. ಒಂದು ಅರ್ಜಿ ಕೊಡ್ತಾರೆ, ಅದನ್ನು ಒಂದು ನೋಟ್ ಹಾಕಿ ಅದನ್ನು CMM ಕೋರ್ಟಿಗೆ ಕಳಿಸ್ಕೊಡ್ಬೇಕು. CMM ಏನು ಮಾಡ್ತಾರೆ, ಅದನ್ನು ಒಂದು ಕ್ರಿಮಿನಲ್ ಮಿಸ್ಲೆನಿಯಸ್ ಪಿಟಿಷನ್ ಅಂತ ಒಂದು ನಂಬರ್ ಕೊಡ್ತಾರೆ, ಒಂದು ಕ್ರೈಮ್ ನಂಬರ್ ಕೊಡ್ತಾರೆ ಕೋರ್ಟ್ ಆನ್ ದೇರ್ ಓನ್. ಅದನ್ನು ತಗೊಂಡು ಅವರು ಅದನ್ನು ಅಪ್ರೂವ್ ಮಾಡೋದಿಲ್ಲ, ಅವರು ಅದನ್ನು ಸಬಾರ್ಡಿನೇಟ್ ಕೋರ್ಟ್ಸಿಗೆ ಕಳಿಸ್ತಾರೆ, ಬೇರೆ ಸಪ್ಲಿಮೆಂಟ್ರಿ ಕೋರ್ಟ್ಗೆ ಕಳಿಸ್ಕೊಡ್ತಾರೆ, ಅವ್ರನ್ನ ಕರೆದು ವಿಚಾರಣೆ ಮಾಡಿ ಅಂತ. ಆಗ ಅವರು ಈ ಸಾಕ್ಷಿಗಳನ್ನ ಅದು ಖುದ್ದಾಗೆ ಮಾಡಬೇಕು. ಆನ್ಲೈನು ಅಥವಾ ಈಗೇನೋ ಇದೆಯಲ್ಲ, ಈ ಥರ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಕೋರ್ಟಿಗೆ ಅಪಿಯರ್ ಆಗಿ ಫಸ್ಟ್ ಕೇಳ್ತಾರೆ, ನೋಡಪ್ಪ ನಿನ್ನ ಮೇಲೆ ಇದು ಇದೆ, ಸಪೋಸ್ ನಾಳೆ ಏನಾದರೂ ಇದು ವಿರುದ್ಧ ಆದರೆ ತಮಗಿದು ಗೊತ್ತಿರಲಿ, ಈ ಮಾಫಿ ಸಾಕ್ಷಿಯಾಗಿ ಯಾರು ಆಗ್ತಾರೆ, ಸಪೋಸ್ ಕೇಸ್ ಪ್ರೂವ್ ಆಗಲಿಲ್ಲ ಅಂದರೆ ಬೇರೆ ಎಲ್ಲರಿಗೂ ಅಕ್ವಿಟ್ ಆಗುತ್ತೆ, ಅವರಿಗೆ ಕನ್ವಿಕ್ಷನ್ ಆಗುತ್ತೆ. ಆ ಚಾನ್ಸಸ್ ಇರುತ್ತೆ. ಅದು ಚಾನ್ಸ್ ಅಲ್ಲ, 100% ಆಗುತ್ತೆ. ನೋ ಕ್ವಶನ್ ಆಫ್ ಚಾನ್ಸ್ ಅಟ್ ಆಲ್. ಇಲ್ಲ, ಕನ್ವಿಕ್ಷನ್ ಇವ್ರಿಗಾಗಬೇಕು, ಅಪರಾಧಿಗಳಿಗೆ. ಕನ್ವಿಕ್ಷನ್ ಆಗಲಿಲ್ಲ, ಅಕ್ವಿಟ್ ಆಯಿತು ಅಂದರೆ ಈತನಿಗೆ ಕನ್ವಿಕ್ಷನ್ ಆಗುತ್ತೆ. ಇದು ಒಂಥರ ಹೆಂಗೆ ಅಂದರೆ ಡಬಲ್ ಎಡ್ಜೆಡ್ ಸ್ವೋರ್ಡ್ ಇದ್ದಂಗೆ. ಅಂದರೆ ಈ ಮಾಫಿ ಸಾಕ್ಷಿಯಿಂದ ಆರೋಪಿಗಳು ಅವರು ಖುಷಿ ಪಡೋಂಗಿಲ್ಲ, ಇವುಗಳು ಖುಷಿ ಪಡೋಂಗಿಲ್ಲ. ಆಮೇಲೆ ಅದನ್ನು ಅವರು ವಾರ್ನ್ ಮಾಡ್ತಾರೆ, ನೋಡಿ ನೀನು ಹೇಳಬೇಕು ಅಂತ ಸ್ವಇಚ್ಛೆಯಿಂದ ಬಂದಿದ್ಯಾ, ಅಥವಾ ಯಾರೋ ಒತ್ತಡಕ್ಕೆ, ಅಥವಾ ಇನ್ಯಾರೋ ಮಾತು ಕೇಳಿ, ಅಥವಾ ಇನ್ನೇನೋ ಆಗುತ್ತೆ ಅಂತ ಕಲ್ಪನೆ ಮೇಲೆ, ಅಥವಾ ಇನ್ಯಾರೋ ಒತ್ತಡಕ್ಕೆ, ಆಸೆಗೆ ನಿನ್ನ ಇದಕ್ಕೆ ಇಲ್ಲಿ ನೀನು ಬಂದು ಸಾಕ್ಷಿ ಹೇಳೋ ನೆಸೆಸಿಟಿ ಇಲ್ಲ, ನಿನಗೆ ಅವಕಾಶ ಕೊಡ್ತೀನಿ ಅಂತೇಳಿ ಅವ್ರು ಟೈಮ್ ಕೊಡ್ತಾರೆ. ಕೆಲವು ಕೇಸ್ನಲ್ಲಿ 1 ದಿನ ಕೊಡ್ತಾರೆ, 1 ವಾರ ಕೊಡ್ತಾರೆ, ಇದು ಮಾಡ್ತಾರೆ. ಆಮೇಲೆ ಅವನ್ನ ಬೇರೆಯವ್ರ ಜೊತೆ ಬೆರೀಲಿಕ್ಕೆ ಬಿಡಲ್ಲ. ಈವನ್ ದಟ್ ಈಸ್ ದ ಇನ್ಸ್ಟ್ರಕ್ಷನ್ಸ್. ಜೈಲ್ ಸೂಪರಿಂಟ್ಗೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಇವನ್ನ ಬೇರೆಯವ್ರ ಜೊತೆ ಯಾರನ್ನೂ ಸೇರ್ಸೋಕ್ಕೆ ಬಿಡಬೇಡಿ, ಸಬುದ್ಧಿಯಿಂದ ಕೊಡಲಿ ಅಂತ. ಸೊ ಅದಾದಮೇಲೆ ಯಾವುದೋ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ, ಆಮೇಲೆ ಕರೆದು, ಆಮೇಲೆ ಕೋರ್ಟ್ ಹಾಲ್ನಲ್ಲಿ ಯಾರೂ ಇರೋದಿಲ್ಲ, ಬರೀ ಇವ್ರನ್ನ ಮಾತ್ರನೇ ಇಟ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಸ್ಟೇಟ್ಮೆಂಟ್ ಮಾಡಿ ಅದನ್ನು CMM ಕೋರ್ಟಿಗೆ ಕಳಿಸ್ಕೊಡ್ತಾರೆ. ಇಂಥ ದಿವಸ ಹಿಂಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅವ್ರು ರುಜು ಹಾಕಿ CMM ಕೋರ್ಟ್. CMM ವಿಲ್ ಟೇಕ್ ಎ ಡಿಸಿಷನ್ ಆಫ್ಟರ್ ಕನ್ಸಲ್ಟಿಂಗ್ ದಿ ಪ್ರಾಸಿಕ್ಯೂಟರ್ನ ಕರೆಸಿ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇವ್ರಿಗೆ ನಾನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸ್ಬೋದಾ ಬೇಡವಾ ಅಂತೇಳಿ ದೆನ್ ಈ ವಿಲ್ ಡಿಸೈಡ್. ಈ ಮಾಫಿ ಸಾಕ್ಷಿ ಅನ್ನೋದು ಏನಂದರೆ, ಒಬ್ಬ ಅಪರಾಧಿನ ಸಾಕ್ಷಿಯಾಗಿ ಪರಿಗಣಿಸಿ ಅವನ ನಿರಪರಾಧಿ ಅಂತ ಡಿಕ್ಲೇರ್ ಮಾಡಲಿಕ್ಕೆ CMM ಒಬ್ಬರಿಗೆ ಬಿಟ್ಟರೆ ನೆಕ್ಸ್ಟು ಆ ಅಧಿಕಾರ ಇರೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ. ಇವರಿಬ್ಬರಿಗೆ ಈ ಒಂದು ಅಧಿಕಾರ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ, ನಮ್ಮ ಕ್ರಿಮಿನಲ್ ಪ್ರೊಸೀಜರ್ನಲ್ಲಿ ಪ್ರಾವಿಷನ್ ಇರೋದು ಇವರಿಬ್ಬರಿಗೆ ಮಾತ್ರನೇ. ಈ ಒಬ್ಬ ಆರೋಪಿನ ನಿರಪರಾಧಿ ಈತ ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಅಧಿಕಾರ ಇರೋದು. ಈವನ್ ಸೆಷನ್ಸ್ ಜಡ್ಜ್ಗಿಲ್ಲ, ಹೈಕೋರ್ಟ್ ಜಡ್ಜ್ಗಿಲ್ಲ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ಗೂ ಇದಿಲ್ಲ. ತಮಗಿದು ಗೊತ್ತಿರಲಿ, ಯಾಕಂದರೆ ಇದು ಬೆಳಗ್ಗೆಯಿಂದನೂ ಟಿ ವಿಲಿ ನೋಡ್ತಾ ಇದ್ದೀನಿ, ಬರೀ ಅವರು ಕೊಟ್ಟಿದ ತಕ್ಷಣ ಇದು ಕನ್ವಿಕ್ಷನ್ ಆಗೋಯ್ತು, ಇದಾಗೋಯ್ತು, ಹಂಗಾಯಿತು ಅಂತ ಟಿ ವಿಲಿ ಬರ್ತಾಯಿದೆ. ಸೊ ಅವರು ಯಾರು ಅಪ್ರೂವ್ ಕೊಡ್ತಾರೋ ಆವಾಗ ಅವ್ರು ಟ್ರೀಟ್ ಮಾಡ್ತಾರೆ. ಆ ಟ್ರೀಟ್ ಮಾಡಿದ್ದನ್ನು, ಆ ಆರ್ಡರ್ಸ್ನ ಈ ಕೋರ್ಟಿಗೆ ಕಳಿಸ್ಕೊಡ್ತಾರೆ. ಅದ್ರ ಕಾಪಿ ತಗೊಂಡು ಮತ್ತೆ ಒಂದು ಸಪ್ಲಿಮೆಂಟ್ರಿ ಚಾರ್ಜ್ ಶೀಟ್ ಕೊಡಬೇಕಾಗುತ್ತೆ. ಅಂದರೆ ಇನ್ವೆಸ್ಟಿಗೇಷನ್ ಏನೂ ಮಾಡೋದಿಲ್ಲ. ಯಾಕೆ ಅಂದರೆ ಚಾರ್ಜ್ ಶೀಟ್ನಲ್ಲಿ ನಮ್ಮದು ಸಾಕ್ಷಿಗಳಿಗೆ ಒಂದು ಲೈನ್ ಇರುತ್ತೆ, ಒಂದು ಲಿಸ್ಟ್ ಇರುತ್ತೆ, ಅಪರಾಧಿಗಳಿಗೆ ಒಂದು ಲಿಸ್ಟ್ ಇರುತ್ತೆ. ಇವನು ಅಪರಾಧಿ ಸ್ಥಾನದಲ್ಲಿರ್ತಾನೆ. ಇವನು ಬಹುಶಃ ಪ್ರದೋಷನನು A14ನಲ್ಲಿದ್ದಾನೆ, ರವಿಶಂಕರ್ A8ಅಲ್ಲಿದ್ದಾನೆ, A10ನಲ್ಲಿ ವಿನಯ್ ಇದ್ದಾರೆ. ಸೊ ಅವರನ್ನು ಮತ್ತೆ ಅಲ್ಲಿಂದ ತೆಗೆದು ಈ ಇದಕ್ಕೆ ಹಾಕಬೇಕು, ಏನು ಸಾಕ್ಷಿ ಕಾಲಮ್ನಲ್ಲಿ ಮೆನ್ಷನ್ ಮಾಡಬೇಕು. ಅದಕ್ಕೆ ಸಪ್ಲಿಮೆಂಟ್ರಿ ಚಾರ್ಜ್ ಶೀಟ್. ಇನ್ವೆಸ್ಟಿಗೇಷನ್ ಏನೂ ಮಾಡೋದಿಲ್ಲ. ಇದೊಂದು ಆ್ಯಸ್ ಪರ್ ಕೋರ್ಟ್ ಆರ್ಡರ್ಸ್ ಇಂಥ ದಿವಸ ಆಗಿರೋದ್ರಿಂದ, ಇದನ್ನು ಒಪ್ಪಿಗೆ ಕೊಟ್ಟಿರೋದ್ರಿಂದ
ಇನ್ನು ಇವನ್ನ ಸಾಕ್ಷಿಯಾಗಿ ಪರಿಗಣಿಸಿದ್ದೀನಿ ಅಂತೇಳಿ ಒಂದು ಸಪ್ಲಿಮೆಂಟ್ರಿ ಚಾರ್ಜ್ ಶೀಟ್ ನಾವು ಕೋರ್ಟಿಗೆ ಕೊಡಬೇಕು. ಆಗ ಮತ್ತೆ ಇದು ಸಾಕ್ಷಿಗಳು ಹೇಳಿಕೆ ಪಡೆಯೋದು ಇದೆಲ್ಲ. ಸರ್, ನೀವು ಹೇಳಿದ ಇದರಲ್ಲಿ ಈ ಪ್ರದೂಷನ್ಗೆ ಈಗ ಏನು ಮಾಫಿ ಸಾಕ್ಷಿ ಆದರೆ ಅಪ್ರೂವರ್ ಆದರೆ ಪ್ರಬಲವಾದಂಥ ಎವಿಡೆನ್ಸು ಇದಕ್ಕೆ ಅಂತ ಸಾಕ್ಷಿಯ ಆಧಾರ ಅಂದ್ಬಿಟ್ಟು, ಅದು ಏಕೆಂತಂದರೆ ಇನ್ಸಿಡೆಂಟ್ ಆದಾಗ ಯಾರೋ ಒಬ್ಬ ವ್ಯಕ್ತಿ ಮೂಲೆಯನ್ನು ನೋಡೋದಕ್ಕಿಂತ ಇವನು ಇನ್ವಾಲ್ವ್ಮೆಂಟ್ ಇರುತ್ತಲ್ಲ ಅಲ್ಲಿ, ಹಾಗಾಗಿ ಅವನು ಎಲ್ಲ ಚಿತ್ರಣವನ್ನು ಕ್ಲೀನಾಗಿ ಹೇಳ್ತಾನೆ ಅನ್ನೋದು ಅದನ್ನು ತುಂಬ ಪ್ರಬಲವಾದಂಥ ಸಾಕ್ಷಿ ಅಂತ ಪರಿಗಣಿಸ್ಬೋದು ಅನಿಸುತ್ತೆ. ನೀವೇ ಈ ಯಾವುದೇ ಒಂದು ಪ್ರಕರಣದಲ್ಲಿ ಹಲವಾರು ಕೃತ್ಯಕ್ಕೆ ಇನ್ವಾಲ್ವ್ ಆಗಿರೋರನ್ನ ಎಲ್ಲರನ್ನೂ ಅಪರಾಧಿ ಮಾಡಿರ್ತಾರೆ. ಅಂದರೆ ಮೇಯ್ನ್ ಅಕ್ಯೂಸ್ಡ್ ಇರ್ತಾನೆ, ಅದ್ರ ಕೆಳಗೆ ಅಸಿಸ್ಟ್ ಮಾಡಿರೋನು ಇರ್ತಾನೆ, ಅದ್ರ ಕೆಳಗೆ ನೋಡಿರೋ ಇರ್ತಾರೆ. ಈ ಥರ ಯಾರು ಲೀಸ್ಟ್ ಅಫೆನ್ಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅವ್ರನ್ನ ಮಾತ್ರ ಸಾಮಾನ್ಯವಾಗಿ ನಾವು ಅಪ್ರೂವರ್ ಆಗಿ ತಗೊಳ್ತೀವಿ. ಪೊಲೀಸ್ ಇಲಾಖೆಯಲ್ಲಿ ಅಪ್ರೂವರ್ ಆಗಿ ಪ್ರೂವ್ ಮಾಡೋದು ಯಾರು ಅಂದರೆ ಈವನ್ ಕೋರ್ಟ್ ಸಮೇತ ಅಷ್ಟೇ. ಈಗ ಮೇನ್ ಅಕ್ಯೂಸ್ಡ್ ಯಾರೋ ಹೊಡೆದು ಸಾಯಿಸ್ತಾನೆ ಅವನ್ನ ಅಪ್ರೂವರ್ ಆಗಿ ತಗೊಳೋದಿಲ್ಲ. ತಮಗಿದು ಗೊತ್ತಿರಲಿ, ಮೇಯ್ನ್ ಅಕ್ಯೂಸ್ಡ್ಗಳನ್ನ ಯಾರನ್ನೂ ಅಪ್ರೂವರ್ ಆಗಿ ತಗೊಳೋದಿಲ್ಲ. ಈ ಇನ್ಸಿಡೆಂಟ್ಗೆ ಈ ಒಂದು ಪ್ರಕರಣಕ್ಕೆ ಇನ್ವಾಲ್ವ್ ಆಗದಿರ ಕೇವಲ ಸಾಕ್ಷಿಯಾಗಿ ಅಥವಾ ಕಣ್ಣು ನೋಡಿ ಐ ವಿಟ್ನೆಸ್ ಥರ ನೋಡಿರೋವಂಥವ್ರನ್ನ ಅಂದರೆ ಲೀಸ್ಟ್ ಅಫೆನ್ಸಲ್ಲಿ ಇನ್ವಾಲ್ವ್ ಆಗಿರೋವಂಥವ್ರನ್ನ, ಸಪೋಸ್ ನಾನೇ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಎಲ್ಲೋ ಒಂದು ಅಫೆನ್ಸ್ ಯಾರೋ ಮರ್ಡರ್ ಮಾಡೋಕ್ಕೆ ಹೋಗ್ತಾರೆ, ನಾನು ಎಲ್ಲರನ್ನೂ ಕರ್ಕೊಂಡು ನಾನು ಕಾರ್ನಲ್ಲಿ ಹೋಗಿರ್ತೀನಿ. ಅವ್ರು ನನಗೆ ಗೊತ್ತಿಲ್ಲ, ನಿನ್ನ ಕಾರು ಬರೋ ಹೋಗೋಣ ಅಂತ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಹೋಗೋಣ, ನಾನು ಎಣ್ಣೆ ಹಾಕೋಣ ಕುಡಿಯೋಣ ಅಂತಾರೆ. ಇವ್ರು ಹೋಗಿ ಎಣ್ಣೆ ಹಾಕೋ ಬದಲು ಇನ್ನೇನೋ ಮಾಡ್ತಾರೆ. ನನಗೆ ಇದು ಗೊತ್ತಿಲ್ಲ, ಆಕ್ಸಿಡೆಂಟ್, ನನಗೆ ಶಾಕ್ ಆಗುತ್ತೆ. ಆದ್ರೂ ಅವ್ನು ಕರ್ಕೊಂಡು ಬಂದುಬಿಡ್ತೀನಿ. ಬಟ್ ಅದರಲ್ಲಿ ಚಾರ್ಜ್ ಶೀಟಲ್ಲಿ ಅವನ್ನ ಸೇರಿಸಿ ಹಾಕಿರ್ತಾರೆ. ನಿಮಗೆಲ್ಲ ಗೊತ್ತಿರುತ್ತಲ್ಲ, ಸೊ ಆಗ ಯಾವ ಟೈಮ್ಗೆ ಗೊತ್ತಿರುತ್ತೆ. ಸೊ ಆಗ ಅಂತ ಅವ್ರನ್ನ ನಾವು ಅಪ್ರೂವರ್ ಆಗಿ ಟ್ರೀಟ್ ಮಾಡ್ತೀವಿ. ಟ್ರೀಟ್ ಮಾಡಲಿಕ್ಕೆ ನಮಗೆ ಪ್ರಾವಿಷನ್ ಇದೆ. ಒಂದು ಸಾರ್ತಿ ಅಪ್ರೂವ್ ಅಂತ ಟ್ರೀಟ್ ಮಾಡಿದ್ಮೇಲೆ ಹಿ ಬಿಕಮ್ಸ್ ಇದು. ಈಗ ಕಸ್ಟಡಿಯಲ್ಲಿ ಇಲ್ಲದೆ ಇದ್ದರೆ, ಕಸ್ಟಡಿಯಲ್ಲಿ ಇರೋದ್ರಿಂದ ಇವನಿಗೆ ಬೈಲ್ ಸಿಗೋದಿಲ್ಲ. ಈ ಕೇಸ್ ಪ್ರಕರಣ ಜಡ್ಜ್ಮೆಂಟ್ ಆಗೋ ತನಕನೂ ಇವನಿಗೆ ಬೈಲ್ ಸಿಗೋದಿಲ್ಲ. ಬೇರೆಯವ್ರಿಗೆ ಬೈಲ್ ಸಿಗ್ಬೋದು, ಇವನಿಗೆ ಬೈಲ್ ಕೊಡೋದಿಲ್ಲ ಕೋರ್ಟ್ನವರು. ತಮಗಿದು ಗೊತ್ತಿರಲಿ. ಬಟ್ ಜಡ್ಜ್ಮೆಂಟ್ ಆದಮೇಲೆ ಪ್ರಕರಣದಲ್ಲಿ ಅವರೆಲ್ಲರಿಗೂ, ಸಪೋಸ್ ಇವನು ಟೋಟಲಿ ಕೇಸ್ನಲ್ಲಿ ಏನು ಇನ್ವೆಸ್ಟಿಗೇಷನ್ ಏನಿದೆ ಅದಕ್ಕೆ ವಿರುದ್ಧವಾಗಿ ಏನಾದರೂ ಹೇಳಿ ಕೋರ್ಟು ಅವ್ರಿಗೆ ಎಲ್ಲ ಬಿಡುಗಡೆ ಮಾಡಿದ್ರೆ ಇವನಿಗೆ ಕನ್ವಿಕ್ಷನ್ ಕೊಡ್ತಾರೆ. ಏಕೆ ಅಂದರೆ ಇವನು ಹೇಳಿಕೆ ಮೇಲೇ ಇವನಿಗೆ ಕನ್ವಿಕ್ಷನ್ ಕೊಡ್ತಾರೆ. ಬಟ್ ಈಗ ಅವರು ನಿಜ ಹೇಳ್ತಿದಾರ ಸುಳ್ಳು ಹೇಳ್ತಿದಾರ ಅಂತ ಹೆಂಗೆ ಪತ್ತೆ ಹಚ್ತಾರೆ? ನೀವು ಯಾಕೆ ಊಹೆ ಮಾಡ್ಕೊಳ್ತೀರಾ? ಅವ್ನು ಸತ್ಯನೇ ಹೇಳ್ಬೋದು. ನಾವು ಅದನ್ನು ಊಹೆ ಮಾಡೋದಕ್ಕೆ ನಾವು ಯಾರು? ಐಒ ಇದ್ದಾರೆ, ಪ್ರಾಸಿಕ್ಯೂಷನ್ ಇದೆ, ದೇ ವಿಲ್ ಡಿಸೈಡ್ ಇಟ್. ನಾವು ಕುತ್ಕೊಂಡು ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ನಮ್ಮದೇ ಆದ ದೃಷ್ಟಿಕೋನದಲ್ಲಿ ನಾವು ಬಣ್ಣದ ಕನ್ನಡಕ ಹಾಕೊಂಡು ನಾವು ಆ ದೃಷ್ಟಿನ ನೋಡೋದು ಬೇಡ. ಸೊ ಅದು ಅವರು ಆ ಲೈನ್ಗೆ ಏನು ಇನ್ವೆಸ್ಟಿಗೇಷನ್ ಲೈನಲ್ಲಿ ಆ ಸ್ಟೆಪ್ಸ್ ಏನಿದೆ ಅದ್ರ ಪ್ರಕಾರ ಹೇಳಿದ್ರೆ ಅವ್ರು ಒಪ್ಪಿಗೆ ಕೊಡ್ತಾರೆ. ಅದಕ್ಕೆ ವಿರುದ್ಧವಾಗಿ ಹೇಳಿದ್ರೆ ಇಲ್ಲ ಇವನು ಟ್ರೀಟ್ ಮಾಡಬೇಡಿ ಅಂತ ಹೇಳ್ತಾರೆ, ಮುಗೀತಲ್ಲಿಗೆ. ಸೊ ಈವನ್ ಇದು CMM ಕೋರ್ಟಿಗೆ ಬಂದಾಗ ಪ್ರಾಸಿಕ್ಯೂಟರ್ನ ಕರೆಸಿ ಕೇಳ್ತಾರೆ, ಇವ್ರಿಗೆ ಅಪ್ರೂವರ್ ನೋಡಪ್ಪ ಹಿಂಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇವ್ರಿಗೆ ನಾವು ಅಪ್ರೂವರ್ ಮಾಡ್ಬೋದಾ ಬೇಡವಾ ಅಂತ ಕೇಳ್ತಾರೆ. ದೆನ್ ದ ಪ್ರಾಸಿಕ್ಯೂಟರ್ ಅಷ್ಟು ಸೇ ನೀವು ಕೊಡಿ ಅಂತ ಕೇಳಬೇಕು. ಇಲ್ಲ ಇವ್ರು ಕೊಡಬೇಡಿ ಅಂದರೆ ಕೊಡೋದಕ್ಕಾಗೋದಿಲ್ಲ. ತಮಗೆ ಗೊತ್ತಿರಲಿ. ಇವತ್ತು ಅವರು ಹೌದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹೌದು ಅಂತ. ಸೊ ಹಾಗಾಗಿ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಸಪೋರ್ಟ್ ಆಗೋಂಗೆ ಹೇಳಿಕೆ ಕೊಟ್ಟರೆ ಮಾತ್ರನೇ ಅವರು ಅದನ್ನು ಪ್ರೂವ್ ಮಾಡೋಕ್ಕಾಗೋದು.